ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಪ್ರತಿಭಟನೆಗಳ ನಡುವೆ ಮೈನಾನ್ಸಿಂಗ್ ಜಿಲ್ಲೆಯ ಭಾಲುಕಾ ಉಪಜಿಲ್ಲೆಯಲ್ಲಿ ಇಸ್ಲಾಂ ಧರ್ಮವನ್ನ ಅವಮಾನಿಸಿದ ಆರೋಪದ ಮೇಲೆ ನಡೆದ ಗುಂಪು ಹಲ್ಲೆಯಲ್ಲಿ ಹಿಂದೂ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ನಂತರ ಕೋಪಗೊಂಡ ಪ್ರತಿಭಟನಾಕಾರರು 30 ವರ್ಷದ ದೀಪು ಚಂದ್ರ ದಾಸ್ ಅವರ ಮೃತದೇಹಕ್ಕೆ ಬೆಂಕಿ ಹಚ್ಚಿದ್ದಾರೆ ಎಂದು ಬಾಂಗ್ಲಾದೇಶದ ಮಾಧ್ಯಮಗಳು ವರದಿ ಮಾಡಿವೆ. ಬಾಂಗ್ಲಾದೇಶದ ಮೈನಾನ್ಸಿಂಗ್ ಜಿಲ್ಲೆಯಲ್ಲಿ ಗುರುವಾರ ರಾತ್ರಿ ಧರ್ಮ ನಿಂದನೆ ಆರೋಪದ ಮೇಲೆ ಗುಂಪೊಂದು ಹಿಂದೂ ವ್ಯಕ್ತಿಯೊಬ್ಬನನ್ನ ಹೊಡೆದು ಕೊಂದ ಘಟನೆ ನಡೆದಿದೆ. ಜುಲೈ ದಂಗೆಯ ಪ್ರಮುಖ ನಾಯಕ ಶರೀಫ್ ಉಸ್ಮಾನ್ ಹಾದಿ ಅವರ ಮರಣದ ನಂತರ ದೇಶದಾದ್ಯಂತ ವ್ಯಾಪಕ ಅಶಾಂತಿ ಮುಂದುವರೆದಿದೆ ಎಂದು ಮೂಲಗಳು ತಿಳಿಸಿವೆ. ಮೃತರನ್ನ ದೀಪು ಚಂದ್ರ ದಾಸ್ ಎಂದು ಗುರುತಿಸಲಾಗಿದ್ದು, ಭಾಲುಕಾ ಉಪಜಿಲ್ಲಾದ ದುಬಾಲಿಯಾ ಫಾರಾ ಪ್ರದೇಶದಲ್ಲಿ ಬಾಡಿಗೆದಾರನಾಗಿ ವಾಸಿಸುತ್ತಿದ್ದ ಯುವ ಗಾರ್ಮೆಂಟ್ ಕಾರ್ಖಾನೆಯ ಕೆಲಸಗಾರ. ಪೊಲೀಸರ ಪ್ರಕಾರ ಸ್ಥಳೀಯರ ಗುಂಪೊಂದು ಪ್ರವಾದಿ ಮೊಹಮ್ಮದ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಿ ಅವರ ಮೇಲೆ ಹಲ್ಲೆ ನಡೆಸಿದೆ. ಅಧಿಕಾರಿಗಳು ಹೇಳುವ ಪ್ರಕಾರ ಗುಂಪೊಂದು ದೀಪು ಚಂದ್ರ ದಾಸ್ ಅವರನ್ನ ಹೊಡೆದು ಕೊಂದು ಅವರ ದೇಹವನ್ನ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿತು. ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಶವವನ್ನ ವಶಪಡಿಸಿಕೊಂಡರು. ಬಲಿಪಶುವಿನ ಕುಟುಂಬದ ಸದಸ್ಯರನ್ನ ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಔಪಚಾರಿಕ ದೂರು ದಾಖಲಾದ ನಂತರ ಕಾನೂನಿನ ಕ್ರಮಗಳು ಪ್ರಾರಂಭವಾಗುತ್ತವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬ್ರೌನ್ ವಿಶ್ವವಿದ್ಯಾಲಯದ ಮಿತ್ ಗುಂಡಿನ ದಾಳಿ ಪ್ರಕರಣಗಳ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ ಕಾರ್ಡ್ ಲಾಟರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಗ್ರೀನ್ ಕಾರ್ಡ್ ಲಾಟರಿ ಮೂಲಕವೇ ಗುಂಡಿನ ದಾಳಿಯ ಶಂಕಿತ ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದ ಎನ್ನಲಾಗ್ತಿದೆ. ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳಿಗೆ ಈ ಕಾರ್ಯಕ್ರಮವನ್ನು ನಿಲ್ಲಿಸಲಾಗಿದೆ ಎಂದು ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಕಾರ್ಯದರ್ಶಿ ಕ್ರಿಸ್ ನೊಯೆವ್ ತಿಳಿಸಿದ್ದಾರೆ. ಈ ಕ್ರೂರ ವ್ಯಕ್ತಿಯನ್ನ ನಮ್ಮ ದೇಶಕ್ಕೆ ಬರಲು ಎಂದೆಂದಿಗೂ ಅವಕಾಶ ಕಲ್ಪಿಸಬಾರದಿತ್ತು ಎಂದು ಕ್ರಿಸ್ಟ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿ 9 ಮಂದಿ ಗಾಯಗೊಂಡಿದ್ದರು. ಮಿತ್ ಪ್ರಾಧ್ಯಾಪಕರೊಬ್ಬರು ಹತ್ಯೆಯಲ್ಲಿ ಪೋರ್ಚುಗೀಸ್ ಪ್ರಜೆ ಕ್ಲಾಡಿಯೋ ನೆವ್ಸ್ ವ್ಯಾಲೆಂಟೆ 48 ವರ್ಷದವನು ಭಾಗಿಯಾಗಿದ್ದ ಎಂದು ಶಂಕಿಸಲಾಗಿದೆ. ನೆವ್ಸ್ ವ್ಯಾಲೆಂಟೆ 2017ರಲ್ಲಿ ಕಾನೂನುಬದ್ಧ ಶಾಶ್ವತ ನಿವಾಸ ಸ್ಥಾನಮಾನವನ್ನ ಪಡೆದಿದ್ದಾನೆ ಎಂದು ಮ್ಯಾಸಚೂಸೆಟ್ಸ್ನ ಯುಎಸ್ ಅಟಾರ್ನಿ ಲಿಯೋ ಬಿ ಫೋಲೆ ಹೇಳಿದ್ದಾರೆ. 2025ರ ವೀಸಾ ಲಾಟರಿಗೆ ಸುಮಾರು 2 ಕೋಟಿ ಜನರು ಅರ್ಜಿ ಸಲ್ಲಿಸಿದ್ರು. ವಿಜೇತರೊಂದಿಗೆ ಸಂಗಾತಿಗಳನ್ನ ಸೇರಿದಾಗ 1,31,000ಕ್ಕೂ ಹೆಚ್ಚು ಜನರು ಆಯ್ಕೆಯಾಗಿದ್ರು. ಗೆದ್ದ ನಂತರ ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಪ್ರವೇಶ ಪಡೆಯಲು ಪರಿಶೀಲನೆಗೆ ಒಳಗಾಗಬೇಕು. ಪೋರ್ಚುಗೀಸ್ ನಾಗರಿಕರು ಕೇವಲ 38 ಸ್ಲಾಟ್ಗಳನ್ನು ಗೆದ್ದಿದ್ದಾರೆ. ದಶಕಗಳಲ್ಲಿ ನಡೆದ ಅತ್ಯಂತ ಭೀಕರ ಸಾಮೂಹಿಕ ಗುಂಡಿನ ದಾಳಿಯಾದ ಬೋಂಡಿ ಬೀಚ್ ದಾಳಿಯ ನಂತರ ಆಸ್ಟ್ರೇಲಿಯಾ ಸರ್ಕಾರ ಬಂದೂಕು ಮರು ಖರೀದಿ ಯೋಜನೆಯನ್ನ ಘೋಷಿಸಿದೆ. 1996ರಲ್ಲಿ ಪೋರ್ಟ್ ಅರ್ಥರ್ ಹತ್ಯಾಕಾಂಡದ ನಂತರ ಈ ಯೋಜನೆಯು ಅತಿ ದೊಡ್ಡದಾಗಿದೆ. ಈ ಹತ್ಯಾಕಾಂಡದಲ್ಲಿ 35 ಜನರು ಸಾವನ್ನಪ್ಪಿದರು ಮತ್ತು ಆಸ್ಟ್ರೇಲಿಯಾದವರು ವಿಶ್ವ ಪ್ರಮುಖ ಬಂದೂಕು ನಿಯಂತ್ರಣ ಕ್ರಮಗಳನ್ನು ಪರಿಚಯಿಸಲು ಪ್ರೇರೇಪಿಸಿತು. ಇಸ್ಲಾಮಿಕ್ ಸ್ಟೇಟ್ ಸಿದ್ಧಾಂತದಿಂದ ಪ್ರೇರೇಪಿತರಾಗಿದ್ದಾರೆ ಎಂದು ನಂಬಲಾದ 2 ಬಂದೂಕುದಾರಿಗಳು ದೇಶದ ಅತ್ಯಂತ ಪ್ರಸಿದ್ಧ ಬೀಚ್ನಲ್ಲಿ ಯಹೂದಿ ಉತ್ಸವದ ಮೇಲೆ ಭಾನುವಾರ ಗುಂಡು ಹಾರಿಸಿದಾಗ 15 ಜನರು ಸಾವನ್ನಪ್ಪಿದ್ರು ಮತ್ತು ಡಜನ್ಗಟ್ಟಲೆ ಜನರು ಗಾಯಗೊಂಡಿದ್ರು. ಶುಕ್ರವಾರ ಸಿಡ್ನಿಯಲ್ಲಿ ಉಗ್ರವಾದಿ ಇಸ್ಲಾಮಿಕ್ ಸಿದ್ಧಾಂತದ ಮೇಲೆ ಬಂಧಿಸಲ್ಪಟ್ಟ ಪುರುಷರ ಗುಂಪನ್ನ ಬಂಧಿಸಲು ಯಾವುದೇ ನಿರಂತರ ಕಾರಣವಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಗುಂಡಿನ ದಾಳಿಯ ಮರುದಿನ ಫೆಡರಲ್ ಸರ್ಕಾರದ ಪ್ರತಿನಿಧಿಗಳು ಮತ್ತು ಎಲ್ಲಾ ರಾಜ್ಯಗಳು ಮತ್ತು ಪ್ರಾಂತ್ಯದ ನಾಯಕರನ್ನ ಒಳಗೊಂಡ ರಾಷ್ಟ್ರೀಯ ಸಚಿವ ಸಂಪುಟ ಬಂದೂಕು ನಿಯಂತ್ರಣಗಳನ್ನು ಬಿಗಿಗೊಳಿಸಲು ಒಪ್ಪಿಕೊಂಡಿತ್ತು. ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಧಾನಿ ಆಂಟೋನಿ ಅಲ್ಬನೀಸ್, ಆಸ್ಟ್ರೇಲಿಯಾದ ಈಗ 4 ಬಿಲಿಯನ್ಗಿಂತಲೂ ಹೆಚ್ಚು ಬಂದೂಕುಗಳಿವೆ. ಇದು ಪೋರ್ಟ್ ಅರ್ಥರ್ ಹತ್ಯಾಕಾಂಡದ ಸಮಯಕ್ಕಿಂತ ಹೆಚ್ಚು ಅಂತ ತಿಳಿಸಿದ್ದಾರೆ. ಯುರೋಪಿಯನ್ ಒಕ್ಕೂಟದ ನಾಯಕರ ಉಕ್ರೇನ್ $90 ಬಿಲಿಯನ್ ಸಾಲ ನೀಡಲು ಒಪ್ಪಂದ ಮಾಡಿಕೊಂಡಿದ್ದಾರೆ. ಏಕೆಂದರೆ ಉಕ್ರೇನ್ನಲ್ಲಿ ರಷ್ಯಾದ ಸ್ವತ್ತುಗಳನ್ನು ಬಳಸುವ ಬಗ್ಗೆ ಒಪ್ಪಂದಕ್ಕೆ ಬರಲು ವಿಫಲವಾಗಿದೆ. ಮುಂದಿನ 2 ವರ್ಷಗಳ ಕಾಲ ಉಕ್ರೇನ್ ಮಿಲಿಟರಿ ಮತ್ತು ಆರ್ಥಿಕ ಅಗತ್ಯಗಳನ್ನು ಪೂರೈಸುತ್ತದೆ ಎಂದು ನಾಯಕರು ಹೇಳಿದ ಈ ಒಪ್ಪಂದವು ಬ್ರೆಜಿಲ್ನಲ್ಲಿ ನಡೆದ ಶೃಂಗಸಭೆಯಲ್ಲಿ 1 ದಿನಕ್ಕೂ ಹೆಚ್ಚು ಕಾಲ ನಡೆದ ಮಾತುಕತೆಯ ನಂತರ ಜಾರಿಗೆ ಬಂದಿತು.
ನಾವು ಬದ್ಧರಾಗಿದ್ದೇವೆ, ನಾವು ಪೂರೈಸಿದ್ದೇವೆ ಎಂದು EU ಮುಖ್ಯಸ್ಥ ಆಂಟೋನಿಯೋ ಕೋಸ್ಟಾ ಅವರು ಎಕ್ಸ್ನಲ್ಲಿ ಬ್ಲಾಕ್ ಸಾಮಾನ್ಯ ಬಜೆಟ್ನಿಂದ ಬೆಂಬಲಿತ ಸಾಲವನ್ನ ಒದಗಿಸುವ ಒಪ್ಪಂದವನ್ನ ಘೋಷಿಸಿದಾಗ ಬರೆದರು. ಉಕ್ರೇನಿನ ಅಧ್ಯಕ್ಷ ವೋಲ್ಡಿಮಿರ್ ಝೆಲೆನ್ಸ್ಕಿ ಅವರು $200 ಶತಕೋಟಿ ಘನೀಕೃತ ರಷ್ಯಾದ ಸ್ವತ್ತುಗಳನ್ನು ಬಳಸುವಂತೆ ನಾಯಕರನ್ನ ಒತ್ತಾಯಿಸಿದರು. ಆದರೆ ಬಹುಪಾಲು ಹಣವನ್ನ ಹೊಂದಿರುವ ಬೆಲ್ಜಿಯಂ ಇತರ ದೇಶಗಳಿಗೆ ತುಂಬಾ ಹೆಚ್ಚು ಎಂದು ಸಾಬೀತಾದ ಹಂಚಿಕೆಯ ಹೊಣೆಗಾರಿಕೆಯ ಬಗ್ಗೆ ಖಾತ್ರಿಗಳನ್ನ ಕೋರಿತು. ಈ ಒಪ್ಪಂದಕ್ಕಾಗಿ ಯುರೋಪಿಯನ್ ನಾಯಕರಿಗೆ ಕೃತಜ್ಞನಾಗಿರುತ್ತೇನೆ ಎಂದು ಝೆಲೆನ್ಸ್ಕಿ ಹೇಳಿದರು. ಇದನ್ನು ಅವರು ನಮ್ಮ ಸ್ಥಿತಿಸ್ಥಾಪಕತ್ವವನ್ನ ನಿಜವಾಗಿಯೂ ಬಲಪಡಿಸುವ ಗಮನಾರ್ಹ ಬೆಂಬಲ ಎಂದು ಬಣ್ಣಿಸಿದರು. ರಷ್ಯಾದ ಸತ್ವಗಳು ನಿಶ್ಚಲವಾಗಿ ಉಳಿಯುವುದು ಮುಖ್ಯ ಎಂದು ಅವರು ಹೇಳಿದರು ಮತ್ತು ಫಲಿತಾಂಶ ಮತ್ತು ಏಕತೆಗೆ ಧನ್ಯವಾದಗಳನ್ನು ಹೇಳಿದರು. ಮತ್ತೊಂದು ಬೆಳವಣಿಗೆಯಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೆ ಮಾತುಕತೆ ನಡೆಸುವುದಾಗಿ ಯುರೋಪ್ಗೆ ಉಪಯುಕ್ತ ಎಂದು ನಂಬುವುದಾಗಿ ಹೇಳಿದರು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಪಶ್ಚಿಮ ಉತ್ತರ ಕೊರೋಲಿನಾದಲ್ಲಿ ವಿಮಾನ ಅಪಘಾತಕ್ಕೀಡಾಗಿ ಬೆಂಕಿ ಹತ್ತಿಕೊಂಡ ಪರಿಣಾಮ ನಿವೃತ್ತ ನಾಸ್ಕರ್ ಚಾಲಕ ಗ್ರೇಗ್ ಬಿಫಲ್ ಅವರ ನಿಕಟ ಕುಟುಂಬದ ಸದಸ್ಯರು ಮತ್ತು ಬಿಸಿನೆಸ್ ಜೆಟ್ನಲ್ಲಿ ಇದ್ದ 7 ಮಂದಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಸ್ಥಳೀಯ ಅಧಿಕಾರಿಗಳು ಮತ್ತು ಫೆಡರಲ್ ವಿಮಾನಯಾನ ಆಡಳಿತದ ಪ್ರಕಾರ ಶಾರ್ಲೆಟ್ನಿಂದ ಸುಮಾರು 40 ಮೈಲಿಗಳ ಉತ್ತರಕ್ಕೆ ಎರೆಡೆಲ್ ಕೌಂಟಿಯಲ್ಲಿರುವ ಸ್ಟೇಟ್ಸ್ ವಿಲೆ ಪ್ರಾದೇಶಿಕ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಸೆನ್ಸಾ C-550 ಸ್ಥಳೀಯ ಸಮಯ ಬೆಳಿಗ್ಗೆ 10:15 ಸುಮಾರಿಗೆ ಅಪಘಾತಕ್ಕೀಡಾಯಿತು. ಅಪಘಾತದ ಸಮಯದಲ್ಲಿ ವಿಮಾನದಲ್ಲಿ 7 ಜನರು ಇದ್ದರು ಎಂದು ವಿಮಾನ ನಿಲ್ದಾಣ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ನಂತರ ವಿಮಾನ ನೆಲಕ್ಕೆ ಡಿಕ್ಕಿ ಹೊಡೆದು ಬೆಂಕಿ ಹತ್ತಿಕೊಂಡಿತು. ಶಾರ್ಲೆಟ್ನಿಂದ ಉತ್ತರಕ್ಕೆ ಸುಮಾರು 72 ಕಿಲೋಮೀಟರ್ ದೂರದಲ್ಲಿ ಅಪಘಾತ ಸಂಭವಿಸಿದೆ. ಡಿಕ್ಕಿ ಹೊಡೆದ ತಕ್ಷಣ ವಿಮಾನಕ್ಕೆ ಬೆಂಕಿ ಹತ್ತಿಕೊಂಡಿದೆ ಎಂದು ಉತ್ತರ ಕೆರೋಲಿನಾ ರಾಜ್ಯ ಹೆದ್ದಾರಿ ಗಸ್ತು ವರದಿ ಮಾಡಿದೆ. ನಂತರ ವಿಮಾನ ನೆಲಕ್ಕೆ ಡಿಕ್ಕಿ ಹೊಡೆದು ಬೆಂಕಿ ಹತ್ತಿಕೊಂಡಿತು. ಶಾರ್ಲೆಟ್ನಿಂದ ಉತ್ತರಕ್ಕೆ ಸುಮಾರು 72 ಕಿಲೋಮೀಟರ್ ದೂರದಲ್ಲಿ ಅಪಘಾತ ಸಂಭವಿಸಿದೆ. ಡಿಕ್ಕಿ ಹೊಡೆದ ತಕ್ಷಣ ವಿಮಾನ ಬೆಂಕಿ ಹತ್ತಿಕೊಂಡಿದೆ ಎಂದು ಉತ್ತರ ಕೆರೋಲಿನಾ ರಾಜ್ಯ ಹೆದ್ದಾರಿ ಗಸ್ತು ವರದಿ ಮಾಡಿದೆ. ವಿಮಾನವು ಫ್ಲೋರಿಡಾಕ್ಕೆ ತೆರಳಬೇಕಿತ್ತು, ಆದರೆ ಮಂಜು ಹವಾಮಾನದಲ್ಲಿ ಟೇಕ್ ಆಫ್ ಆದ ಕೂಡಲೇ ಸ್ಟೇಟ್ಸ್ವಿಲ್ಲೆ ಪ್ರಾದೇಶಿಕ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗಲು ಪ್ರಯತ್ನಿಸಿತು ಎಂದು ವಿಮಾನ ಮಾರ್ಗಗಳನ್ನು ಪತ್ತೆ ಹಚ್ಚುವ ಫ್ಲೈಟ್ ಅವೇರ್ ವರದಿ ಮಾಡಿದೆ. ಮೃತರಲ್ಲಿ ಗ್ರೇಗ್ ಬಿಫಲ್, ಅವರ ಪತ್ನಿ ಕ್ರಿಸ್ಟಿನಾ ಬಿಫೆಲ್, ಅವರ 5 ವರ್ಷದ ಮಗ ರೈಡರ್ ಮತ್ತು ಮಗಳು ಎಮ್ಮಾ ಅವರನ್ನ ಕುಟುಂಬಗಳು ಗುರುತಿಸಿವೆ. ವಿಮಾನದಲ್ಲಿ ಇತರರನ್ನ ಡೆನ್ನಿಸ್ ಡಟ್ಟನ್ ಅವರ ಮಗ ಜಾಕ್ಸ್ ಮತ್ತು ಕ್ರೇಗ್ ವಾರ್ಡ್ಸ್ವರ್ತ್ ಇದ್ದರು ಎಂದು ಗುರುತಿಸಲಾಗಿದೆ.